ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಕೇರ್ ಆಫ್ ಐಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 13.9 ನೋಡಿ. ವಿಷುವಲಿ ಇಂಪೇರ್ಡ್ ಪರ್ಸನ್ಸ್ ಕ್ಯಾನ್ ರೀಡ್ ಆ್ಯಂಡ್ ರೈಟ್. ಅಂದರೆ ದೃಷ್ಟಿವಿಕಲರು, ಅಂದರೆ ಕಣ್ಣು ಕಾಣಲ್ಲ, ಅವ್ರಿಗೆ ಕಿವಿ ಕೇಳಿಸಲ್ಲ, ಈ ಥರ ದೃಷ್ಟಿ ಇಲ್ಲದೆ ಇರ್ತಕ್ಕಂಥವ್ರು, ಕಣ್ಣು ಕಾಣದೇ ಇರ್ತಕ್ಕಂಥ ವ್ಯಕ್ತಿಗಳು ಸಹ ಓದಬಹುದಾ ಅಥವಾ ಬರಿಬಹುದಾ ಅಂತೇಳಿ. ಸಿ, ಸಮ್ ಪರ್ಸನ್ಸ್ ಇನ್ಕ್ಲೂಡಿಂಗ್ ಚಿಲ್ಡ್ರನ್ ಕ್ಯಾನ್ ಬಿ ವಿಷುವಲಿ ಇಂಪೇರ್ಡ್. ಮಕ್ಕಳನ್ನು ಒಳಗೊಂಡಂತೆ ಕೆಲವು ಮಕ್ಕಳುಗಳು ಸೇರಿದಾಗೆ ಕೆಲವು ವ್ಯಕ್ತಿಗಳು ದೃಷ್ಟಿವಿಕಲರಾಗಿರ್ಬೋದು. ಅಂದರೆ ಅವ್ರಿಗೆ ಕಣ್ಣು ಕಾಣದೇ ಇರ್ಬೋದು, ದೊಡ್ಡವರು ಇರ್ಬೋದು. ಕೆಲವು ಮಕ್ಕಳುಗಳಿಗೂ ಸಣ್ಣ ಮಕ್ಕಳುಗಳಲ್ಲೇ ಅವ್ರಿಗೆ ಕಣ್ಣು ಕಾಣಲ್ಲ, ದೃಷ್ಟಿ ಇರಲ್ಲ. ಕೆಲವರು ದೊಡ್ಡವರು ಆ ಥರ ಕಾಣದೇ ಇರೋರು ಇದ್ದಾರೆ. ದೇ ಹ್ಯಾವ್ ವೆರಿ ಲಿಮಿಟೆಡ್ ವಿಷನ್ ಟು ಸಿ ಥಿಂಗ್ಸ್. ಅವರು ವಸ್ತುಗಳನ್ನು ನೋಡಲು ಸೀಮಿತ ದೃಷ್ಟಿಯನ್ನು ಹೊಂದಿರ್ತಾರೆ. ಅಂದರೆ ಯಾವ್ದಾದ್ರು ಒಂದು ವಸ್ತುಗಳನ್ನ ನೋಡಬೇಕು ಅಂದರೆ ಲಿಮಿಟೆಡ್ ವಿಷನ್ನ ಹೊಂದಿರ್ತಾರೆ. ಸಮ್ ಪರ್ಸನ್ಸ್ ಕೆನಾಟ್ ಸಿ ಅಟ್ ಆಲ್ ಸಿನ್ಸ್ ಬರ್ತ್. ಇನ್ನೂ ಕೆಲವ್ರಿಗೆ, ಅಂದರೆ ಕೆಲವ್ರಿಗೆ ಅವ್ರಿಗೆ ಏಜ್ ಪ್ರಾಬ್ಲಮಿಂದನೋ ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ಸಿಂದನೋ ಏನೋ ಒಂದು ಡಿಫೆಕ್ಟ್ಸಿಂದ ಸ್ಪಷ್ಟವಾಗಿ ದೃಷ್ಟಿ ಕಣ್ಣು ಕಾಣಲ್ಲ. ಇನ್ನು ಕೆಲವರಿಗೆ ಅವರ ಬೈ ಬರ್ತ್ ಅಂದರೆ ಅವರು ಹುಟ್ಟು ಕುರುಡರು, ಹುಟ್ಟಿನಿಂದಲೇ ಅಂಧರಾಗಿರ್ತಾರೆ ಅಂಥ ಪರ್ಸನ್ಸ್ಗಳು ಇರ್ತಾರೆ. ಸಮ್ ಪರ್ಸನ್ಸ್ ಮೇ ಲಾಸ್ ದೇರ್ ಐಸೈಟ್ ಬಿಕಾಸ್ ಆಫ್ ಎ ಡಿಸೀಸ್ ಆರ್ ಆನ್ ಇಂಜುರಿ. ಅಂತಹ ವ್ಯಕ್ತಿಗಳೇನು ವಸ್ತುಗಳನ್ನು ಸ್ಪರ್ಶದಿಂದ ಅಥವಾ ಧ್ವನಿಗಳನ್ನು ಹೆಚ್ಚು ಗಮನವಿಟ್ಟು ಕೇಳಿ ಗುರುತಿಸಲು ಪ್ರಯತ್ನಿಸ್ತಾರೆ. ಅಲ್ಲದೆ ಆ ದೃಷ್ಟಿಯನ್ನು ಕಳ್ಕೊಂಡಿರ್ತಾರಲ್ಲ ಅವರು, ಆ ವ್ಯಕ್ತಿಗಳೇನೋ ಕೆಲವು ವ್ಯಕ್ತಿಗಳು ರೋಗದ ಅಥವಾ ಗಾಯದ ಇಂಜ್ಯೂರ್ಡ್ ಕಾರಣದಿಂದ ತಮ್ಮ ದೃಷ್ಟಿಯನ್ನು ಕಳೆದುಕೊಂಡಿರ್ತಾರೆ. ಕೆಲವರು ಹುಟ್ಟಿನಿಂದನೇ ಕುರುಡರಾಗಿದ್ರೆ, ಕೆಲವ್ರಿಗೆ ಯಾವುದೋ ಒಂದು ರೋಗಗಳು ಬಂದು ಅದರಿಂದ ದೃಷ್ಟಿ ಕಳ್ಕೊಂಡಿರ್ತಾರೆ. ಕೆಲವ್ರಿಗೆ ಗಾಯಗಳು, ಆಕ್ಸಿಡೆಂಟ್ಸ್ ಆಗಿ ಅದರಿಂದ ತಮ್ಮ ಕಣ್ಣನ್ನು ಆಗಿರ್ತಾರೆ. ಸಚ್ ಪರ್ಸನ್ಸ್ ಟ್ರೈ ಟು ಐಡೆಂಟಿಫೈ ಥಿಂಗ್ಸ್ ಬೈ ಟಚಿಂಗ್ ಆ್ಯಂಡ್ ಲಿಸನಿಂಗ್ ಟು ವಾಯ್ಸಸ್ ಮೋರ್ ಕೇರ್ಫುಲಿ. ಈ ರೀತಿ ದೃಷ್ಟಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು ಏನು ಆ ವಸ್ತುಗಳನ್ನು ಟಚ್ ಮಾಡಿ, ಸ್ಪರ್ಶದಿಂದ ಮತ್ತು ಕೆಲವರ ಧ್ವನಿಗಳನ್ನು ಕೇಳಿಸ್ಕೊಂಡು ಆ ಧ್ವನಿಯನ್ನು ಗಮನವಿಟ್ಟು ಕೇಳಿ ಅದೇ ವಸ್ತುಗಳನ್ನು ಗುರುತಿಸೋದಕ್ಕೆ, ವ್ಯಕ್ತಿಗಳನ್ನ ಗುರುತಿಸೋದಕ್ಕೆ ಅವರು ಹೆಚ್ಚು ಪ್ರಯತ್ನಿಸ್ತಾರೆ. ದೇ ಡೆವಲಪ್ ದೇರ್ ಅದರ್ ಸೆನ್ಸಸ್ ಮೋರ್ ಶಾರ್ಪ್ಲಿ. ಈ ರೀತಿ ಯಾರು ಡಿಸೇಬಲ್ಡ್ ಇರ್ತಾರೆ ಅವ್ರಿಗೆ ಒಂದು ಆ ರೀತಿಯಾಗಿದ್ರೆ ಬೇರೆದ್ರಲ್ಲಿ ತುಂಬ ಶಾರ್ಪ್ ಆಗಿರ್ತಾರೆ. ಅಂದರೆ ತುಂಬ ಚುರುಕಾಗಿ ತುಂಬ ತೀಕ್ಷ್ಣ ಬುದ್ಧಿಯನ್ನು ಹೊಂದಿರ್ತಾರೆ. ಅವ್ರಿಗೆ ಈಗ ಕಣ್ಣು ಕಾಣಲ್ಲ ಅಂದರೆ ಅವ್ರಿಗೆ ಕಿವಿ ತುಂಬ ಚೆನ್ನಾಗಿ ಕೇಳಿಸ್ತಿರುತ್ತೆ. ಇನ್ನು ಬೇರೆ ಇಂದ್ರಿಯಗಳು, ಬೇರೆ ಸೆನ್ಸ್ ಆರ್ಗನ್ಸ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿ ಶಾರ್ಪ್ ಆಗಿ ತುಂಬ ಆ್ಯಕ್ಟಿವ್ ಆಗಿ ಅವೆಲ್ಲವೂ ವರ್ಕ್ ಆಗುತ್ತೆ. However, additional resources can enable them to develop their capabilities further. ಆದರೂ ಸಹ ಏನು ಪೂರಕ ಸಂಪನ್ಮೂಲಗಳು ಮತ್ತು ಅವರ ಸಾಮರ್ಥ್ಯಗಳನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ ಕೆಲವೊಂದು ಸಹಾಯವಾಗುತ್ತೆ. ಅವರು ಬೇರೆ ಇಂದ್ರಿಯಗಳು, ಬೇರೆ ಸೆನ್ಸ್ ಆರ್ಗನ್ ಶಾರ್ಪ್ ಇರುತ್ತೆ ಅಂತ ಹಾಗೆ ಬಿಡೋಕ್ಕಾಗಲ್ಲ. ಕೆಲವೊಂದು ಸೋರ್ಸಸ್ಗಳು ಅವ್ರನ್ನ ಇನ್ನೂ ಹೆಚ್ಚು ಕೇಪಬಲ್ ಮಾಡೋದಕ್ಕೆ, ಅವರ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಸಹಾಯ ಆಗಿದೆ. ಯಾವ ರೀತಿ ಅಂತ ನೋಡೋಣ. ಸಿ, non-optical and optical aids for visually impaired. ದೃಷ್ಟಿವಿಕಲರಿಗೆ ದೃಕ್ ಮತ್ತು ದೃಗ್ಗೇತರ ಸಾಧನಗಳು, ಅಂದರೆ ಯಾರಿಗೆ ಕಣ್ಣು ಕಾಣಿಸಲ್ಲ ಅವ್ರಿಗೆ ವಿಜುವಲಿ ಇಂಪೇರ್ಡ್ ನಾನ್ ಆಪ್ಟಿಕಲ್ಸ್ ಅಂಡ್ ಆಪ್ಟಿಕಲ್ ಏಡ್ಸ್ಗಳು ಕೆಲವೊಂದು ಸಾಧನಗಳಿದೆ. ಯಾವುದಪ್ಪ? ನಾನ್ ಆಪ್ಟಿಕಲ್ ಏಡ್ಸ್ ಇನ್ಕ್ಲೂಡ್ ವಿಜುವಲಿ ಏಡ್ಸ್, tactual aids using the sense of touch, auditory aids using the sense of hearing, and electronic aids. Visually aids can magnify words, can provide suitable intensity of light and material at proper distances. ದೃಷ್ಟಿ ಸಾಧನಗಳು ಯಾವ್ದಾವುದಪ್ಪ ಅಂದರೆ, ಫಸ್ಟ್ ಒನ್ ನಾನ್ ಆಪ್ಟಿಕಲ್ ಏಡ್ಸ್ ಇನ್ಕ್ಲೂಡ್ ವಿಜುವಲ್ ಏಡ್ಸ್. ವಿಜುವಲ್ ಏಡ್ಸ್ ಅಂದರೆ ಸ್ಪರ್ಶ ಸಾಧನಗಳು, ಸ್ಪರ್ಶ ಜ್ಞಾನ ಬಳಕೆಯಿಂದ ಮಾಡುವಂಥದ್ದು. ಅದರಲ್ಲಿ ಟ್ಯಾಕ್ಚುವಲ್ ಏಡ್ಸ್ ಯೂಸಿಂಗ್ ದ ಸೆನ್ಸ್ ಆಫ್ ಟಚ್, ಕೆಲವೊಂದು ಶ್ರವಣ ಸಾಧನಗಳು, ಅವುಗಳನ್ನ ಸ್ಪರ್ಶದಿಂದ
ಅವುಗಳನ್ನ ಟಚ್ ಮಾಡಿ ಅದರ ಜ್ಞಾನದ ಮೂಲಕ ಬಳಕೆ ಮಾಡುವಂಥ ವಸ್ತುಗಳು. ಆಡಿಟರಿ ಏಡ್ಸ್ ಅಂದರೆ ಶ್ರವಣ, ಕೇಳಿಸ್ಕೊಳ್ಳೋದ್ರ ಮೂಲಕ, ಧ್ವನಿಯನ್ನ, ಶಬ್ದವನ್ನ ಕೇಳಿಸ್ಕೊಳ್ಳೋದ್ರ ಮೂಲಕ, ಯೂಸಿಂಗ್ ದ ಸೆನ್ಸ್ ಆಫ್ ಹಿಯರಿಂಗ್ ಇಲ್ಲಿ ಕೊಟ್ಟಿದ್ದಾರೆ, ಕೇಳಿಸಿಕೊಳ್ಳುವುದರ ಮೂಲಕ, ಶ್ರವಣ ಜ್ಞಾನ ಬಳಕೆ ಮೂಲಕ ಗುರುತಿಸುವಂಥದ್ದು. ಆ್ಯಂಡ್ ಎಲೆಕ್ಟ್ರಾನಿಕ್ ಏಡ್ಸ್, ವಿದ್ಯುನ್ಮಾನ ಸಾಧನಗಳು ಅಂದರೆ ದೃಗ್ಯೇತರ ಸಾಧನಗಳನ್ನು ಒಳಗೊಂಡಿರುತ್ತೆ. ಕ್ಯಾನ್ ಪ್ರೊವೈಡ್ ಎ ಸೂಟಬಲ್ ಇಂಟೆನ್ಸಿಟಿ ಆಫ್ ಲೈಟ್ ಆ್ಯಂಡ್ ಮೆಟೀರಿಯಲ್ ಅಟ್ ಪ್ರಾಪರ್ ಡಿಸ್ಟೆನ್ಸ್. ಇದೆಲ್ಲ ಏನು, ಸರಿಯಾದ ದೂರಗಳಲ್ಲಿ ಅಂದರೆ ಈ ದೃಕ್ ಸಾಧನಗಳು ಅಕ್ಷರಗಳನ್ನು ವೃದ್ಧಿಸುತ್ತವೆ ಮತ್ತು ಬೆಳಕಿನ ಸೂಕ್ತ ಪ್ರಖರತೆಯನ್ನು ಒದಗಿಸುತ್ತವೆ ಮತ್ತು ಸರಿಯಾದ ದೂರದಲ್ಲಿ ವಸ್ತುಗಳನ್ನು ತೋರಿಸುತ್ತೆ. ಈ ಎಲ್ಲ ವಸ್ತುಗಳು ಮ್ಯಾಗ್ನಿಫೈಯಿಂಗ್ ಏನು ಮಾಡುತ್ತೆ, ಕ್ಯಾನ್ ಪ್ರೊವೈಡ್ ಎ ಸೂಟಬಲ್ ಇಂಟೆನ್ಸಿಟಿ ಆಫ್ ಲೈಟ್ ಆ್ಯಂಡ್ ಮೆಟೀರಿಯಲ್ ಟು ಪ್ರಾಪರ್ ಡಿಸ್ಟೆನ್ಸ್. ಒಂದು ಪ್ರಾಪರ್ ಡಿಸ್ಟೆನ್ಸಿಂದ ಸರಿಯಾದ ದೂರದಲ್ಲಿ ವಸ್ತುಗಳನ್ನ ತೋರಿಸುತ್ತವೆ, ಹಾಗೆ ಸೂಕ್ತ ಪ್ರಖರತೆ, ಬೆಳಕಿನ ಪ್ರಖರತೆಯನ್ನು ಒದಗಿಸುತ್ತೆ. Actual aids including braille, writer, slate and stylus help the visually challenged persons in taking notes, reading and writing. ಸ್ಪರ್ಶ ಸಾಧನಗಳೇನು, ಬ್ರೈಲ್ ಬರವಣಿಗೆ ಅಂದರೆ ಟಚ್ ಮಾಡಿ ಗುರುತಿಸುವಂಥ ಸಾಧನಗಳಲ್ಲಿ ಬ್ರೈಲ್ ಬರವಣಿಗೆ, ಬ್ರೈಲ್ ಲಿಪಿ ಅಂತ ಏನು ಕರೀತಾರೆ, ಆ ಬ್ರೈಲ್ ಬರವಣಿಗೆ ಅಂದರೆ ಸ್ಲೇಟ್ ಮತ್ತು ಸ್ಟೈಲಸ್ಗಳನ್ನು ಒಳಗೊಂಡಿರುತ್ತೆ. ಸ್ಲೇಟ್ ಬರೆಯುವಂಥ ಸ್ಲೇಟ್ ಥರ ಸ್ಟೈಲಸ್ಗಳನ್ನ ಒಳಗೊಂಡಿರುತ್ತೆ. ದೃಷ್ಟಿವಿಕಲ ಮಕ್ಕಳಿಗೆ ಟಿಪ್ಪಣಿ ಮಾಡಿಕೊಡಲು, ಓದೋದಕ್ಕೆ, ಬರೆಯೋದಕ್ಕೆ, ಇದಕ್ಕೆಲ್ಲದಕ್ಕೂ ಅದು ಟಿಪ್ಪಣಿ ಅಂದರೆ ರೈಟಿಂಗ್ ಮಾಡಿ ಅವರು ಅಥವಾ ರೀಡಿಂಗ್ ಮಾಡಿ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಡಿಟರಿ ಏಡ್ಸ್ ಇನ್ಕ್ಲೂಡ್ ಕ್ಯಾಸೆಟ್ಸ್, ಟೇಪ್ ರೆಕಾರ್ಡರ್ಸ್, ಟಾಕಿಂಗ್ ಬುಕ್ಸ್ ಆ್ಯಂಡ್ ಅದರ್ ಸಚ್ ಡಿವೈಸಸ್. ಅದೇ ರೀತಿ ಶ್ರವಣ ಸಾಧನ, ಆಡಿಟರಿ ಏಡ್ಸ್ಗಳು ಯಾವುದ್ಯಾವುದು, ಕ್ಯಾಸೆಟ್ಗಳು. ಈಗ ಯಾರೋ ಒಂದು ರೆಕಾರ್ಡ್ ಮಾಡಿರ್ತಕ್ಕಂಥ ಆಡಿಯೋನ ಕೇಳೋದ್ರಿಂದ ಅಂದರೆ ಕ್ಯಾಸೆಟ್ಗಳ ಮೂಲಕ, ಟೇಪ್ ರಿಕಾರ್ಡರ್ಗಳು, ಮಾತನಾಡ್ತಕ್ಕಂಥ ಕೆಲವೊಂದು ಪುಸ್ತಕಗಳು, ಮಾತನಾಡುವ ಪುಸ್ತಕಗಳು ಮತ್ತು ಇತರ ಸಾಧನಗಳು ಸಹ ಆಡಿಯೋ ಏಡ್ಸ್ಗಳಲ್ಲಿ ಇರುತ್ತೆ. ಎಲೆಕ್ಟ್ರಾನಿಕ್ ಏಡ್ಸ್ ಸಚ್ ಹ್ಯಾಸ್ ಟಾಕಿಂಗ್ calculators and computers are also available for performing many computational tasks. ಇತ್ತೀಚೆಗೇನು ಮಾತನಾಡುವಂತಹ ಕ್ಯಾಲ್ಕುಲೇಟರ್ಸ್ಗಳು ಅಂದರೆ ವಾಯ್ಸ್ ಬರುತ್ತೆ, ನಂಬರ್ಸ್ಗಳನ್ನ ವಾಯ್ಸಲ್ಲಿ ಬರುತ್ತೆ, 1 to 1 + 2 = 3, ಈ ರೀತಿ ವಾಯ್ಸ್ ಬರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಐಟಮ್ಗಳಲ್ಲಿ. ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಮಾತನಾಡುವಂಥ ಕ್ಯಾಲ್ಕುಲೇಟರ್ಗಳಿರ್ಬೋದು, ಕಂಪ್ಯೂಟರ್ಗಳು ಸಹ ಲಭ್ಯವಿದೆ. ಅದರಿಂದ CCTV ಎಲೆಕ್ಟ್ರಾನಿಕ್ ಸಾಧನವಾಗಿದ್ದು ಮುದ್ರಿತ ಸಾಹಿತ್ಯವನ್ನು ಸೂಕ್ತ ಸ್ಪಷ್ಟತೆಯೊಂದಿಗೆ ಮತ್ತು ಪ್ರಖರತೆಯೊಂದಿಗೆ ರೂಪಿಸಿ ಅದನ್ನು ಶೋ ಮಾಡುತ್ತೆ, ಪ್ರದರ್ಶಿಸುತ್ತೆ. ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ ಆಲ್ಸೋ ಆನ್ ಎಲೆಕ್ಟ್ರಾನಿಕ್ ಹೇಡ್ ಎನ್ಲಾರ್ಜಸ್ ಪ್ರಿಂಟೆಡ್ ಮೆಟೀರಿಯಲ್ ವಿತ್ ಸೂಟಬಲ್ ಕಾಂಟ್ರಾಸ್ಟ್ ಆ್ಯಂಡ್ ಇಲ್ಯುಮಿನೇಷನ್. ಹಾಗೆ ಏನು, ಇತ್ತೀಚಿನ ದಿನಗಳಲ್ಲಿ ಆಡಿಯೋ ಸಿಡಿಗಳಿರ್ಬೋದು, ಕಂಪ್ಯೂಟರ್ನೊಂದಿಗೆ ವಾಯ್ಸ್ ಬಾಕ್ಸ್ಗಳು ಸಹ, ಅದಲ್ಲದೆ nowadays use of audio CDs and voice boxes with computer are also very helpful for listening to and writing the desired text. ಇತ್ತೀಚಿನ ದಿನಗಳಲ್ಲಿ ಸಿಡಿಗಳು, ಆಡಿಯೋ ಸಿಡಿಗಳಿರ್ಬೋದು ಮತ್ತು ಕಂಪ್ಯೂಟರ್ನೊಂದಿಗೆ ವಾಯ್ಸ್ ಬಾಕ್ಸ್ಗಳು ಸಹ ಕೇಳುವಿಕೆ, ಅವರು ಕೇಳಿಸ್ಕೊಳ್ಳೋದಕ್ಕೆ ಮತ್ತು ಅಗತ್ಯ ಅಕ್ಷರಗಳ ಬರೆಯುವಿಕೆಗೆ ತುಂಬ ಉಪಯುಕ್ತವಾಗಿದೆ. See next, optical aids include bifocal lenses, contact lenses, tinted lenses, magnifiers and telescopic aids. ದೃಕ್ ಸಾಧನಗಳು ದ್ವಿನಾಭಿ ಮಸೂರಗಳು ಅಂದರೆ ಬೈಫೋಕಲ್ ಲೆನ್ಸಸ್, ಬೈ ಅಂದರೆ 2 ನಾಭಿಗಳಿರ್ತಕ್ಕಂಥ ಲೆನ್ಸಸ್ಗಳು ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ಗಳು, ಬಣ್ಣದ ಮಸೂರಗಳು, ಕಲರ್ಡ್ ಲೆನ್ಸಸ್ಸು, ವರ್ಧಕಗಳು ಮತ್ತು ದೂರದರ್ಶನ ಸಾಧನಗಳನ್ನು, ಟೆಲಿವಿಷನ್ ಏಡ್ಸ್ನ ಹೊಂದಿರುತ್ತೆ. While the lens combinations are used to rectify visual limitations, telescopic aids are available to view chalkboard and class demonstrations. ಹಾಗೆ ದೃಷ್ಟಿ ದೋಷವನ್ನು ಸರಿಪಡಿಸೋದಕ್ಕೆ, ಅವ್ರ ಕಣ್ಣಿನ ದೃಷ್ಟಿ ದೋಷ ಇರುತ್ತಲ್ಲ ಅದನ್ನು ಸರಿಪಡಿಸೋದಕ್ಕೆ ಮಸೂರಗಳ ಸಂಯೋಜನೆಯನ್ನು ಬಳಸ್ತಕ್ಕಂಥ, ಹಾಗೆ ದೂರದರ್ಶಕ ಸಾಧನಗಳನ್ನು ತರಗತಿಗಳಲ್ಲಿ ಅಂದರೆ TV, ಟೆಲಿಸ್ಕೋಪಿಕ್ ಏಡ್ಸ್ಗಳನ್ನ ಸ್ಕೂಲ್ಗಳಲ್ಲಿ, ತರಗತಿಗಳಲ್ಲಿ ಪ್ರಾತ್ಯಕ್ಷಿಕೆ ಮತ್ತು ಕಪ್ಪು ಹಲಗೆಯ ವೀಕ್ಷಣೆಗಾಗಿ ಬಳಸಲಾಗುತ್ತೆ. See next, 13.10 ನೋಡಿ, ವಾಟ್ ಈಸ್ ದ
ಬ್ರೈಲ್ ಸಿಸ್ಟಮ್. ಬ್ರೈಲ್ ಪದ್ಧತಿ ಎಂದರೇನು? ಏನು ಈ ಬ್ರೈಲ್ ಪದ್ಧತಿ? ದ ಮೋಸ್ಟ್ ಪಾಪ್ಯುಲರ್ ರಿಸೋರ್ಸ್ ಫಾರ್ ವಿಜುವಲಿ ಚಾಲೆಂಜ್ಡ್ ಪರ್ಸನ್ಸ್ ಈಸ್ ಬ್ರೈಲ್. ಈ ಕಣ್ ಕಾಣಲ್ವಲ್ಲ, ದೃಷ್ಟಿವಿಕಲ ವ್ಯಕ್ತಿಗಳಿಗೆ ಅತ್ಯಂತ ಪ್ರಚಾರದಲ್ಲಿರ್ತಕ್ಕಂಥ, ತುಂಬ ಅಂದರೆ ಫೇಮಸ್ ಆಗಿರ್ತಕ್ಕಂತಹ, ತುಂಬ ಪಾಪ್ಯುಲರ್ ರಿಸೋರ್ಸ್ ಅಂದರೆ ಯಾವುದು? ಆ ಒಂದು ಸಂಪನ್ಮೂಲ ಅಂದ್ರೇ ಬ್ರೈಲ್. ಬ್ರೈಲ್ ಲಿಪಿ ಅಂತಲೇ ಕರೀತಾರೆ. ಬ್ರೈಲ್. ಲೂಯಿಸ್ ಬ್ರೈಲ್ ಹಿಮ್ಸೆಲ್ಫ್ ಎ ವಿಜುವಲಿ ಚಾಲೆಂಜ್ಡ್ ಪರ್ಸನ್ developed a system for visually challenged persons and published it in 1821. ಸ್ವತಃ ಏನು ಲೂಯಿಸ್ ಬ್ರೈಲ್ ಅನ್ನೋರು ಅವರು ಸಹ ಒಬ್ಬರು ವಿಜುವಲಿ ಚಾಲೆಂಜ್ಡ್ ಪರ್ಸನ್. ಅವ್ರಿಗೂ ಸಹ ಕಾಣ್ತಿರ್ಲಿಲ್ಲ. ಅವರೇ ಕಂಡಿಡಿದಂತಹ ಒಂದು ಅದ್ಭುತವಾದಂತಹ ಒಂದು ದೃಷ್ಟಿವಿಕಲರಿಗೋಸ್ಕರನೇ ಕಂಡುಹಿಡಿದಂತಹ ಒಂದು ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದವರೇ ಈ ಲೂಯಿಸ್ ಬ್ರೈಲ್ ಅನ್ನೋರು. ಇದನ್ನು ಅವರು 1821 1821 ಇದನ್ನು ಪ್ರಕಟಿಸಿದರು ಲೂಯಿಸ್ ಬ್ರೈಲ್. ಸ್ವತಃ ಅವರು ಸಹ ದೃಷ್ಟಿವಿಕಲರೇ. ದ ಪ್ರೆಸೆಂಟ್ ಸಿಸ್ಟಮ್ ವಾಸ್ ಅಡಾಪ್ಟೆಡ್ ಇನ್ 1932. ಆದರೆ ಈ ಪದ್ಧತಿಯನ್ನು ಅವರು 1821 ಎಸ್ಟಾಬ್ಲಿಷ್ ಮಾಡಿದ್ರು. ಅದನ್ನು 1932 ಅಳವಡಿಸ್ಕೊಂಡ್ರು. ದೆರ್ ಈಸ್ ಎ ಬ್ರೈಲ್ ಕೋಡ್ ಫಾರ್ ಕಾಮನ್ ಲ್ಯಾಂಗ್ವೇಜಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈಂಟಿಫಿಕ್ ನೊಟೇಷನ್. ಸಾಮಾನ್ಯ ಭಾಷೆಗಳಿಗೆ ಅಂದರೆ ಮ್ಯಾಥಮೆಟಿಕ್ಸ್ ಇರ್ಬೋದು, ವೈಜ್ಞಾನಿಕ ಸಂಕೇತಗಳಿಗೆ, ಸೈಂಟಿಫಿಕ್ ನೊಟೇಷನ್ಸ್ ಇರ್ಬೋದು, ಸಂಕೇತಗಳಿಗೆ ಬ್ರೈಲ್ ಲಿಪಿಗಳಿವೆ. ಅಂದರೆ ಸಾಮಾನ್ಯ ಭಾಷೆಗಳಿಗೆ, ಕಾಮನ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜ್ಗಳಿಗೆ ಮತ್ತು ಮ್ಯಾಥಮೆಟಿಕ್ಸ್ಗೆ, ಸೈಂಟಿಫಿಕ್ ನೊಟೇಷನ್ಸ್ಗಳಿಗೆ ಬ್ರೈಲ್ ಲಿಪಿ ಇದೆ. ಮೆನಿ ಇಂಡಿಯನ್ ಲ್ಯಾಂಗ್ವೇಜಸ್ ಕ್ಯಾನ್ ಬಿ ರೀಡ್ ಯೂಸಿಂಗ್ ದ ಬ್ರೈಲ್ ಸಿಸ್ಟಮ್. ಅದೇ ರೀತಿ ಈ ಬ್ರೈಲ್ ಪದ್ಧತಿಯನ್ನು ಬಳಸಿ ಅನೇಕ ಭಾರತೀಯ ಭಾಷೆಗಳಲ್ಲಿ ಓದೋದಕ್ಕೆ ಸಾಧ್ಯವಿದೆ. ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಯಾವುದ್ಯಾವುದಿದೆ ಆ ಎಲ್ಲ ಎಷ್ಟು ಲ್ಯಾಂಗ್ವೇಜ್ಗಳಲ್ಲೂ ಸಹ ಈ ಬ್ರೈಲ್ ಲಿಪಿಯನ್ನು ಓದೋ ರೀತಿ ಈ ಬ್ರೈಲ್ ಲಿಪಿ ಇದೆ. ಗೊತ್ತಾಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನಾನು ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಇದನ್ನು ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಅವ್ರು ಕನ್ನಡ ಮೀಡಿಯಮ್ ಇರಲಿ, ಇಂಗ್ಲೀಷ್ ಮೀಡಿಯಮ್ ಇರಲಿ, ಒಂದ್ಸಲ ಕನ್ನಡದಲ್ಲಿ ಸೈನ್ಸ್ನ ಕೇಳಿದ್ರೆ ಈಸಿ ಆಗುತ್ತೆ. ಅವ್ರಿಗೆ ಅರ್ಥ ಮಾಡಿಕೊಂಡ್ರೆ ಅವರೇ ಓನಾಗಿ ಆನ್ಸರ್ ಮಾಡ್ಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಸೊ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. Place non-optical and optical aids for visually impaired persons. Non-optical aids ಮತ್ತು ಆಪ್ಟಿಕಲ್ ಏಡ್ಸ್ಗಳು ಯಾವುದ್ಯಾವುದು ಆ್ಯಂಡ್ ಗಿವ್ ಎಕ್ಸಾಂಪಲ್ಸ್. ಅದಕ್ಕೆ ಎಕ್ಸಾಂಪಲ್ಸ್ಗಳನ್ನ ಕೊಡಿ. ಇಲ್ಲೇ ಇದರಲ್ಲೇ ಸಿಗುತ್ತೆ ನಿಮಗೆ. ವಾಟ್ ಈಸ್ ದ ಬ್ರೈಲ್ ಸಿಸ್ಟಮ್? ಬ್ರೈಲ್ ಸಿಸ್ಟಮ್ ಅಂದರೆ ಏನು? ಹೂ ಇನ್ವೆಂಟೆಡ್ ದ ಬ್ರೈಲ್ ಸಿಸ್ಟಮ್? ವೆನ್? ಹೂ ಆ್ಯಂಡ್ ವೆನ್? ಯಾವಾಗ? ಯಾರು? ಓಕೆ, ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇ ಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನು LBA ನೋಟ್ಸ್ ಸಿಗುತ್ತೆ. ಥ್ಯಾಂಕ್ ಯು.